ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಕೀಲೆ ಹಾಗೂ ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ 2300 ಪುಟಗಳ ತನಿಖಾ ವರದಿಯನ್ನ ಎಸ್ಐಟಿ ಸಲ್ಲಿಸಿದೆ. ವಕೀಲೆ ಹಾಗೂ ಉದ್ಯಮಿ ಜೀವ ಆತ್ಮಹತ್ಯೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಎಸ್ಐಟಿ ತನಿಖೆಯನ್ನು ಕೈಗೊಂಡಿತ್ತು. ಈಗ ಹೈಕೋರ್ಟ್ಗೆ 2300 ಪುಟಗಳ ತನಿಖಾ ವರದಿ ಸಲ್ಲಿಸಿದೆ. ಜೀವಾಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ಹಿಂಸೆ ನೀಡಿರುವುದು ಸಾಬೀತಾಗಿದೆ. ಇಲ್ಲಿ ಸಾಕ್ಷಿದಾರರ ಹೇಳಿಕೆ, ವಿಡಿಯೋ ಸಾಕ್ಷಿಗಳ ಸಮೇತ ವರದಿಯನ್ನ ಎಸ್ಐಟಿ ಈಗ ಸಲ್ಲಿಕೆಯನ್ನು ಮಾಡಿದೆ. ಜೀವ ವಿಚಾರಣೆ ವೇಳೆ ಚಿತ್ರೀಕರಿಸಲಾಗಿದ್ದ ವಿಡಿಯೋ ಡಿಲೀಟ್ ಆಗಿತ್ತು. FSL ಮೂಲಕ ಮರು ಸಂಗ್ರಹಿಸಿದಾಗ ಆ ವಿಡಿಯೋಗಳು ಪತ್ತೆಯಾಗಿದ್ದಾವೆ. ಡೆತ್ ನೋಟ್ನಲ್ಲಿ ಮಾಡಿದ್ದ ಬಹುತೇಕ ಆರೋಪಗಳು ಸಾಬೀತಾಗಿದೆ, ನಿಜ ಅಂತ ಗೊತ್ತಾಗಿದೆ. ಸದ್ಯ ಹೈಕೋರ್ಟ್ ಸೂಚನೆಯಂತೆ ಎಸ್ಐಟಿ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ, ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿದ್ವು. ಆಕೆ ಡೆತ್ ನೋಟ್ನಲ್ಲಿ ಏನು ಉಲ್ಲೇಖ ಮಾಡಿದ್ಲು ಅದೆಲ್ಲವೂ ಬಹುತೇಕವಾಗಿ ನಿಜ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನೆಲ್ಲ ಇರುತ್ತೆ ಅಂತ ಪ್ರಭು, ಏನು ಬೋವಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ದಾಖಲಾಯಿತು. ಪ್ರಕರಣದ ತನಿಖೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಅದರಲ್ಲಿ ಅನುಮಾನಗಳು ಕಂಡು ಬರ್ತಾ ಇದ್ವಿ. ಹೀಗಾಗಿ ಪ್ರಕರಣದ ತನಿಖೆಯನ್ನ CID ಅಧಿಕಾರಿಗಳು ಅಂದ್ರೆ SIT ರಚನೆಯನ್ನ ಮಾಡಿ ಅದರ ಮುಖಾಂತರ ಪ್ರಕರಣದ ತನಿಖೆಯನ್ನ ಮಾಡ್ಲಿಕ್ಕೆ ಸೂಚನೆ ಮಾಡಿತ್ತು. ಅದರಂತೆ ಈಗಾಗಲೇ 3 IPS ಅಧಿಕಾರಿಗಳಂತ ವಿನಾಯಕ್ ವರ್ಮಾ, ಅಕ್ಷಯ್ ಮಚಿಂದ್ರ, ನಿಶಾ ಜೇಮ್ಸ್ ಸೇರಿದಂತೆ ತನಿಖಾ ತಂಡ ಏನಿದೆ ಇದು ಈಗಾಗಲೇ ತನಿಖೆಯನ್ನು ನಡೆಸಿರುವಂತದ್ದು. ತನಿಖೆಯನ್ನು ನಡೆಸಿ ತನಿಖೆಯಲ್ಲಿ ಡಿವೈಎಸ್ಪಿ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತಹ ಕನಕಲಕ್ಷ್ಮಿ ಏನಿದ್ರು, ಸೊ ಆಕೆ ಕಿರುಕುಳ ಕೊಟ್ಟಿರುವಂತದ್ದು ಮತ್ತು ಹಿಂಸೆಯನ್ನು ಕೊಟ್ಟಿರುವಂತದ್ದು ಇದರಲ್ಲಿ ಬಹುತೇಕವಾಗಿ ಸಾಬೀತಾಗಿರುವಂತದ್ದು. ಸೊ ಇದು ಸಾಕ್ಷಿದಾರರ ಹೇಳಿಕೆಗಳಿರ್ಬೋದು, ವಿಡಿಯೋಗಳೇನಿತ್ತು, ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಈ 2300 ಪುಟಗಳ ಅಂತಿಮ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಇನ್ನು ಹೈಕೋರ್ಟ್ ಇದಕ್ಕೂ ಮೊದಲು ಪ್ರಕರಣದ ಅರ್ಜಿ ವಿಚಾರಣೆ ಮಾಡುವಂತ ಸಂದರ್ಭಗಳು ಕೂಡ ಹೈಕೋರ್ಟ್ ಹೇಳಿತ್ತು. ಸೊ ಈ ಪ್ರಕರಣ ಅತ್ಯಂತ ಸೂಕ್ಷ್ಮವಾಗಿ ಉತ್ತಮವಾಗಿ ಇದರ ಒಂದು ತನಿಖೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗಿತ್ತು. ಹೀಗಾಗಿ 2300 ಪುಟಗಳ ಈ ಒಂದು ವರದಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಕೋರ್ಟ್ಗೆ ಟ್ರಯಲ್ ಆಗ್ಬೇಕಾಗತ್ತೆ. ಸೊ ಈಗಾಗಲೇ ಡಿವೈಎಸ್ಪಿ ಅವರ ಒಂದು ಬಂಧನ ಆಗಿರುವಂತದ್ದು. ಕೋರ್ಟ್ ನಲ್ಲಿ ಟ್ರಯಲ್ ನಡೆದ ಮೇಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರೋಪಿಗಳಿಗೆ ಏನೆಲ್ಲ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.